ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪುಷ್ಪಾಸ್ ಕಿಚನ್. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಎರಳಿಕಾಯಿ ಚಿತ್ರಾನ್ನ. ಸೊ ಎರಳಿಕಾಯಿ ಚಿತ್ರಾನ್ನ ಮಾಡೋಕ್ಕೆ ನಿಮ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಿದೆ, ಫುಲ್ ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿ. ಮತ್ತು ಏನಂತಂದರೆ ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಎರಳಿಕಾಯಿ ಆಗಿರುತ್ತೆ. ಸೊ ಇದನ್ನು ಹೆಳ್ಳಿಕಾಯಿ ಅಂತಲೂ ಕರೀತಾರೆ. ಸೊ ಈಗ ನಾನು ಇಲ್ಲಿ ಏನಂತಂದರೆ ಮೊದಲಿಗೆ ನಾನು ಸ್ಟವ್ ಆನ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಒಂದು ಕಡಾಯಿ ಇಡ್ತಾಯಿದ್ದೀನಿ. ಸೊ ಇಲ್ಲಿ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಸನ್ಫ್ಲವರ್ ಆಯಿಲ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. 50 ml ಅಷ್ಟು ನಾನು ಆಯಿಲ್ ಯೂಸ್ ಮಾಡೋದ್ರಿಂದ 4 to 5 ಮೆಂಬರ್ಸ್ಗೆ ನಾವು ಗೊಜ್ಜನ್ನ ರೆಡಿ ಮಾಡ್ಕೊಳ್ಬೋದು. ಸೊ ಇದೇನೆಂದರೆ ಫೆಸ್ಟಿವಲ್ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ನೀವು ಆರಾಮ್ಸಾಗಿ ನೈವೇದ್ಯಕ್ಕೂ ಸಹ ನೀವು ಈ ಎರಳಿಕಾಯಿ ಚಿತ್ರಾನ್ನ ನೈವೇದ್ಯದಲ್ಲಿ ಇಡ್ಬೋದು. ಮತ್ತೇನಂತಂದರೆ ನೀವು ಗೆಸ್ಟ್ಸ್ ಯಾರಾದರೂ ಬಂದರೆ ಮನೆಗೆ ಅಥವಾ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಸಹ ನೀವು ಇದನ್ನು ಮಾಡ್ಕೊಳ್ಬೋದು. ಈಗ ಎಣ್ಣೆ ಕಾದಿದೆ, ನಾನಿಲ್ಲಿ ಸಾಸಿವೆ ಆ್ಯಡ್ ಮಾಡ್ತಾಯಿದ್ದೀನಿ. ಸಾಸಿವೆ ಆ್ಯಡ್ ಮಾಡಿದ ನಂತರ ನಾನಿಲ್ಲಿ ಕಡಲೆ ಬೀಜ, ಜೀರಿಗೆ ಮತ್ತು ಉದ್ದಿನಬೇಳೆ, ಅಂದರೆ ಕಡಲೆಬೇಳೆ ಇದಿಷ್ಟನ್ನು ಸಹ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲ ಒಂದೊಂದು ಸ್ಪೂನ್ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಏನಂದರೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಡಲೆ ಬೀಜನ. ಅದಾದ ನಂತರ ನಾನು ಇದಕ್ಕೆ ಆ್ಯಡ್ ಮಾಡುವಂಥದ್ದು ಬಂದುಬಿಟ್ಟು ಹಸಿಮೆಣ್ಸಿನ್ಕಾಯಿ ಮತ್ತು ನಾನು ಕರಿಬೇವು ಸೊಪ್ಪನ್ನ ಹಾಕ್ತೀನಿ. ಸೊ ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಕಡಲೆ ಬೀಜನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ನಾನು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಇಲ್ಲಿ ನಾನು 6 ರಿಂದ 7 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ಕರಿಬೇವು ಒಂದು 10 ರಿಂದ 15 ಎಲೆ ಕರಿಬೇವನ್ನ ಹಾಕ್ತಾಯಿದ್ದೀನಿ. ಸೊ ಚೆನ್ನಾಗಿ ಫ್ರೈ ಆದ ನಂತರ ನೀವು ಇದಕ್ಕೆ ಏನು ಆ್ಯಡ್ ಮಾಡಬೇಕಂತಂದರೆ ನೆಕ್ಸ್ಟು ನಾವೇನು ಆಯಿಲ್ ಅಂದರೆ ನಾವು ಆನಿಯನ್ ಕಟ್ ಮಾಡಿ ಇಟ್ಟಿರ್ತೀವಲ್ವ, ಅದನ್ನು ನಾನು ಹಾಕ್ಕೊಳ್ತಾಯಿದ್ದೀನಿ. ನೋಡಿ, ನೆಕ್ಸ್ಟು ನಾನಿಲ್ಲಿ 2 ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈರುಳ್ಳಿನ ಆ್ಯಡ್ ಮಾಡಾದ್ಮೇಲೆ ಸ್ವಲ್ಪ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಅಂತಂದರೆ ನಿಮಗೆ ಗೊಜ್ಜು ಬಂದು ಇದು 2 or 3 ಡೇಸು ಸಹ ನೀವು ಸ್ಟೋರೇಜ್ ಮಾಡಿ ಯೂಸ್ ಮಾಡುವಂಥದ್ದಾಗಿರುತ್ತೆ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀರು ಮತ್ತು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಾದ ನಂತರ ನಾನು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಏನಂದರೆ ಅರಿಶಿನ ಪುಡಿ ಬೇಕೇ ಬೇಕು ಚಿತ್ರಾನ್ನಕ್ಕೆ. ಸೊ ಅರಿಶಿನ ಪುಡಿನೂ ಸಹ ನಾನು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇಲ್ಲಿ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಸೊ ಇದು ಫ್ರೈ ಆದ ನಂತರ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೀವು ಸಾಲ್ಟ್ನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ. ಯಾಕಂದರೆ ಬಿಫೋರ್ ನಾನು ಆಲ್ರೆಡಿ ಇದಕ್ಕೆ ನಾನು ರೈಸ್ ಮಾಡ್ಕೊಂಡಿರ್ತೀವಲ್ವ, ಸೊ ರೈಸಿಗೂ ಸಹ ನಾನು ಸಾಲ್ಟ್ ಹಾಕಿರ್ತೀನಿ. ಹಾಗಾಗಿ ಇಲ್ಲಿ ಎಷ್ಟು ಬೇಕೋ ನಿಮಗೆ ಗೊಜ್ಜಿಗೆ ಮಾತ್ರ ನೀವು ಉಪ್ಪನ್ನ ಹಾಕ್ಕೊಳ್ಳಿ. ಇದಾದ ನಂತರ ನಾನು ನೋಡಿ ಒಂದು ಎರಳಿಕಾಯಿನ ತೊಗೊಂಡಿದ್ದೀನಿ. ಎರಳಿಕಾಯಿನ ಕಟ್ ಮಾಡಿಬಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಸ್ಕ್ವೀಸ್ ಮಾಡ್ಕೋಬೇಕು. ನೀವು ಸ್ಕ್ವೀಸ್ ಮಾಡ್ಕೋಬೇಕಾದ್ರೆ ನೋಡಿ, ಇದು ಹಾರ್ಡಾಗುತ್ತೆ ಸ್ವಲ್ಪ ನಿಮಗೆ. ಏನಂತಂದರೆ ಇದು ಏನು ಎರಳಿಕಾಯಿದು ಅಂದರೆ ಸಿಪ್ಪೆ ಏನಿರುತ್ತಲ್ವ, ಅದು ಸ್ವಲ್ಪ ಹಾರ್ಡ್ ಇರುತ್ತೆ. ಸೊ ನೀವು ನೀಟಾಗಿ ಸ್ಕ್ವೀಸ್ ಮಾಡ್ಕೊಳ್ಳಿ. ಮತ್ತೇನಂದರೆ ಅದು ನೋಡಿ, ಅದ್ರಲ್ಲಿ ಬಂದಿರುವಂಥದ್ದು ಬೀಜ ಎಲ್ಲ ಏನಿದೆಯಲ್ಲ ಅದನ್ನೆಲ್ಲ ರಿಮೂವ್ ಮಾಡ್ಕೊಂಡ್ಬಿಟ್ಟು ನಾನು ಆ್ಯಡ್ ಮಾಡ್ಕೋತೀನಿ. ಇಲ್ಲಿ ಗೊಜ್ಜು ಆಲ್ರೆಡಿ ಒಂದು ಸೈಡಲ್ಲಿ ಗೊಜ್ಜು ರೆಡಿ ಆಗ್ತಿದೆ, ಇನ್ನೊಂದು ಸೈಡ್ ರೈಸ್ ರೆಡಿ ಆಗಿದೆ ಆಲ್ರೆಡಿ. ಸೊ ನೋಡಿ, ಈ ಥರ ಇದು ನಿಮಗೆ 4 to 5 ಮೆಂಬರ್ಸಿಗೆ ಆಗುವಂಥದ್ದು. ಸೊ ಇವಾಗ ಇಲ್ಲಿ ಏನಂತಂದರೆ ನಾನು ಗೊಜ್ಜಿಗೆ ನಾನು ಎರಳಿಕಾಯಿ ರಸನ ಹಾಕೋದಿಲ್ಲ. ಈಗ ನೋಡಿ, ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಪ್ರೊಸೀಜರ್ ಏನಂದರೆ, ಈಗ ಗೊಜ್ಜು ರೆಡಿ ಆಯಿತು ಒಂದು ಸೈಡಲ್ಲಿ. ಇನ್ನೊಂದು ಸೈಡಲ್ಲಿ ನಾನು ಆಲ್ರೆಡಿ ರೈಸ್ ನಾನು ಹೇಳಿದ್ನಲ್ಲ ನಿಮಗೆ ಬಾಯ್ಲ್ ಮಾಡಿ ಇಟ್ಟಿದ್ದೀನಿ ಅಂತ. ನೋಡಿ, ಈಗ ರೈಸ್ನ ನಾನು ಸರ್ವಿಂಗ್ ಬೌಲಿಗೆ ಹಾಕಿದ್ದೀನಿ. ಸೊ ಎರಳಿಕಾಯಿ ನಿಮಗೆ ಜ್ಯೂಸ್ ಏನು ಬೇಕು ಅದು ಜ್ಯೂಸ್ನ ಸಹ ಎಷ್ಟು ಬೇಕೋ ಅಷ್ಟು ನೀವು ಅದನ್ನು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಎಷ್ಟು ಮೆಂಬರ್ಸಿಗೆ ನೀವು ಮಿಕ್ಸ್ ಮಾಡ್ತಾಯಿದ್ದೀರಾ ರೈಸ್ ಅಂಥೇಳಿ. ನಾನು ಇವಾಗ 4 to 5 ಮೆಂಬರ್ಸ್ ಅಂತ ಹೇಳಿದೆ ಟಿಫನ್ನಿಗೆ. ಇದರಲ್ಲಿ ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಾದ ನಂತರ ಇವಾಗ ಏನಂದರೆ ನೋಡಿ, ನೀಟಾಗಿ ಎಲ್ಲೂ ಸಹ ನಿಮಗೇನಂದ್ರೆ ವೈಟ್ ರೈಸು ಕಾಣ್ದಂಗೆ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗೊಜ್ಜನ್ನ. ಇವಾಗ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ನಾನು ಫ್ರೈ ಮಾಡೋಕ್ಕೆ ಹಾಕಿರಲಿಲ್ಲ. ಸೊ ಈಗ ನಾನು ಇಲ್ಲಿ ಹಾಕ್ತಿದ್ದೀನಿ. ಯಾಕೆಂತಂದರೆ ಬಿಸಿ ಅನ್ನದಲ್ಲಿ ನೀವು ಕೊತ್ತಂಬರಿ ಸೊಪ್ಪನ್ನ ಹಾಕಿದಾಗ ಫ್ಲೇವರು ಮತ್ತು ಅದೇನಂತಂದರೆ ಸ್ಮೆಲ್ಲು ಮತ್ತು ನಿಮ್ಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅದು ಒಂದ್ಸಲ ನೀವು ಟ್ರೈ ಮಾಡ್ಬೋದು. ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಗೊಜ್ಜು ಮಾಡ್ಬೇಕಾದ್ರೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾರೆ, ಅಷ್ಟು ನಿಮಗೆ ಫ್ರೇಗ್ರೆನ್ಸ್ ಬರೋದಿಲ್ಲ. ಸೊ ಈ ಥರ ಆ್ಯಡ್ ಮಾಡಿ ಚೆನ್ನಾಗಿರುತ್ತೆ. ಸೊ ಇವಾಗ ನೀವು ಮಿಕ್ಸ್ ಮಾಡ್ಬೇಕಾದ್ರೆ ನೋಡ್ಕೋಬೋದು ಸಾಲ್ಟು ಬೇಕಾ ಬೇಡವಾ ಅಂಥೇಳಿ. ನೋಡಿ ಟೆಕ್ಸ್ಚರ್ ಯಾವ ಥರ ಇದೆ ಅಂತ. ಮತ್ತೇನಂತಂದರೆ ಇದು ಟೇಸ್ಟ್ ಬಂದು ಲೆಮನ್ ರೈಸ್ಗಿಂತ ತುಂಬ ಡಿಫ್ರೆಂಟಾಗಿರುತ್ತೆ. ಮಾಡೋ ವಿಧಾನ ಬಂದು ಲೆಮನ್ ರೈಸ್ ಥರನೇ ನೀವು ಮಾಡ್ಬೋದು. ಬಟ್ ಏನಂದರೆ ಲೆಮನ್ ರೈಸ್ನ ನಾವು ಗೊಜ್ಜಿಗೆ ಲೆಮನ್ನ ಆ್ಯಡ್ ಮಾಡ್ತೀವಿ ಆಫ್ ಮಾಡಿದ್ಮೇಲೆ ಸ್ಟವ್ನ. ಬಟ್ ನಾನಿಲ್ಲಿ ರೈಸಿಗೆ ಡೈರೆಕ್ಟಾಗಿ ಎರಳಿಕಾಯಿ ರಸನ ಆ್ಯಡ್ ಮಾಡಿದ್ದೀನಿ. ಸೊ ಇದೇನಂತಂದರೆ ನೋಡಿ, ಲಂಚ್ ಬಾಕ್ಸಿಗೂ ಮಕ್ಳಿಗೆ ಕಳಿಸ್ಬೋದು, ಟಿಫನ್ಗೂ ಮನೆಗೆ ಯಾರಿಗಾದ್ರೂ ನೀವು ಗೆಸ್ಟ್ಗಳನ್ನು ಹೇಳ್ದಂಗೆ ಮಾಡಿಕೊಡ್ಬೋದು. ನೋಡಿ, ಈ ಥರ ಬರುತ್ತೆ ಫುಲ್ಲು ಅಂತಂದರೆ ನಮಗೆ ಅದು ನೀವು ನೋಡ್ಬೋದು ಫ್ಲೇವರ್ಫುಲ್ ಆಗಿದೆ ರೈಸು. ಸೊ ಟೇಸ್ಟ್ ಏನಿದೆ ನೋಡಿಕೊಂಡು ಆ್ಯಸ್ ಪರ್ ನೀವು ಸಾಲ್ಟ್ನ ಅದಕ್ಕೆ ಆ್ಯಡ್ ಮಾಡ್ಬೋದು. ಸೊ ನಿಮ್ಗೆ ಇದೇ ಥರ ವೀಡಿಯೋಸ್ ಬೇಕಂತಂದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.